ಅಲ್ಲ ಸರ್, ಏನು ಸರ್ ಈ ಥರ ಹೇಳ್ತಾ ಇದ್ದೀರಾ ನೀವು? ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿಮ್ಮ ಹಾಸ್ಪಿಟ್ಲಲ್ಲಿ? ಏನು ಈ ಥರ? ಏನು ಸರ್ ಇದೆಲ್ಲ? ಪೇಷಂಟ್ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ಅಲ್ವಾ ಸರ್ ನೀವು? ಹೇಳಿ ನೀವೇನೆ. ನೋಡಿ, ನಮ್ಮ ಕಡೆಯಿಂದ ದೊಡ್ಡದಾಗಿ ತಪ್ಪಾಗಿದೆ, ನಾವು ಒಪ್ಕೊಳ್ತೀವಿ. ದಯವಿಟ್ಟು ದಯವಿಟ್ಟು ಇದೊಂದು ಸಲ ನಮ್ಮನ್ನ ಕ್ಷಮಿಸ್ಬಿಡಿ ಆಯಿತಾ? ಇದು ಯಾವ ಥರ ಆಯಿತು ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ. ನೋಡಿ, ನಮ್ಮ ಸ್ಟಾಫ್ ಒಂದು ನೆಗ್ಲಿಜೆನ್ಸಿಯಿಂದ ಈ ಥರ ಎಲ್ಲ ಆಗೋಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಆಯಿತಾ? ಕ್ಷಮೆ ಕೇಳೋದು ತುಂಬ ಚಿಕ್ಕದು ಸರ್. ಆದರೆ ಅವ್ರು ಏನಾದರೂ ಇದರಲ್ಲಿ ಡಿಪ್ರೆಷನ್ಗೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಯಾರು ಸರ್ ಜವಾಬ್ದಾರಿ? ಯಾರು ಜವಾಬ್ದಾರಿ ಹೇಳಿ? ನೋಡಿ ಸರ್, ನಮಗೂ ಅರ್ಥ ಆಗುತ್ತೆ. ನಿಜವಾಗ್ಲೂ ಯಾವ ಥರ ಹೇಳಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಹೌದು, ನಿಮ್ಗಾಗಿರೋ ಒಂದು ನೋವಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ಏನು ಮಾಡೋದು ಸರ್, ಇದು ನಮ್ಮ ಸ್ಟಾಫಿಂದ ಆದ ಒಂದು ನೆಗ್ಲಿಜೆನ್ಸಿಯಿಂದ ಈ ಥರ ಆಗೋಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ಏನು ಸರ್ ಇಷ್ಟು ನೆಗ್ಲಿಜೆನ್ಸಿಯಾಗಿ ಮಾತಾಡ್ತಿರಲ್ಲ ಸರ್ ನೀವು? ನಾವು ಏನಕ್ಕೆ ಬರೋದು ಹೇಳಿ? ಈ ಹಾಸ್ಪಿಟ್ಲಿಗೆ ಒಂದು ಒಳ್ಳೆ ಹೆಸರಿದೆ ಅಂದ್ಬಿಟ್ಟಲ್ಲ ನಾವು ಇಲ್ಲಿ ಬರೋದು. ಇವಾಗ ನೀವು ಈ ಥರ ಮಾಡಿದಾಗ ನೆಕ್ಸ್ಟ್ ಟೈಮ್ ನಾವು ಬರಬೇಕು ಅನಿಸುತ್ತಾ ಸರ್? ಹೇಳಿ ನೀವೇನೆ. ನಮಗೆಷ್ಟು ಬೇಜಾರಾಗಲ್ಲ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಲ್ವ ಸರ್ ನೀವು? ಹಾಂ ರೀ, ನಮಗೂ ಅರ್ಥ ಆಗುತ್ತೆ. ದಯವಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ. ನಾವು ಈ ಥರ ಮಾಡಿದ್ದ ಈ ರಿಪೋರ್ಟ್ ತಪ್ಪ ಕೊಟ್ಟಿರೋನ ಕೆಲಸದಿಂದ ಆಲ್ರೆಡಿ ತೆಗ್ದಾಕಿದ್ದೀವಿ. ನಾವು ಅವ್ರಿಗೆ ಏನು ಪನಿಷ್ಮೆಂಟ್ ಮಾಡಬೇಕು ಮಾಡಿದ್ದೀವಿ. ನೋಡಿ ದಯವಿಟ್ಟು, ನಿಜವಾಗ್ಲೂ ನಮಗೂ ನಮ್ಮಿಂದ ದೊಡ್ಡ ತಪ್ಪೇ ಆಗಿದೆ. ಆದರೆ ಏನು ಮಾಡೋದು, ಸಿಚುವೇಶನ್ ತುಂಬ ಇತಿಮಿತಿ ಮೀರೋಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇದೊಂದು ಸಲ ಕ್ಷಮಿಸ್ಬಿಡಿ. ನೋಡಿ, ಗುಡ್ ನ್ಯೂಸೇ ಹೇಳ್ತಾ ಇದ್ದೀವಿ ಅಲ್ವಾ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತಿನ್ನೇನು ಆಗಲ್ಲ ಸರ್. ಎಷ್ಟೋ ಜನ ಈ ಥರ ನನಗೆ ಈ ಥರ ಕಾಯಿಲೆ ಅಂತೆ, ಈ ಥರ ಪ್ರಾಬ್ಲಮ್ ಅಂತೆ ಅಂತ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಥರ ಏನಾದರೂ ಅವ್ರು ಮನ್ಸು ಕೆಡ್ಸ್ಕೊಂಡು ಅವ್ರು ಜೀವ ಕಳ್ಕೊಂಡಿದ್ರೆ ಮತ್ತೆ ನೀವು ಜೀವ ತಂದ್ಕೊಡೋಕ್ಕಾಗ್ತಿತ್ತಾ ಸರ್? ಹೇಳಿ ನೀವೇನೆ. ಏನು ಸರ್ ಇಷ್ಟು ನೆಗ್ಲಿಜೆನ್ಸಿಯಾಗಿ ಮಾತಾಡ್ತೀರಾ ನೀವು? ಈ ಥರ ಇನ್ನೊಂದು ಸಲ ಯಾವುದೇ ಕಾರಣಕ್ಕೂ ಈ ಥರ ಆಗೋದು ಕೂಡ್ದು. ಹೌದು, ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಸಾರಿ ಆಯಿತಾ? ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ ಇವರೇ, ನಾವು ಅದೇನು ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ವಿರೋಧವಾಗಿ ನಾವು ತೆಗೆದುಕೊಂಡಿದ್ವಿ. ಮತ್ತು ಕೆಲಸದಿಂದ ಕೂಡ ತೆಗೆದಿದ್ವಿ. ಹಾಗೆ FIR ಕೂಡ ಅವರ ವಿರೋಧವಾಗಿ ನಾವು ದಾಖಲಿಸಿದ್ವಿ. ಏನೋ ಇದಾಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಸುಮ್ಮನೆ ಅದ್ರ ಬಗ್ಗೆ ತುಂಬ ಇದು ಮಾಡ್ಕೊಂಡು ಹೋದ್ರೂ ಏನು ಪ್ರಯೋಜನ ಇಲ್ಲ. ನಿಜವಾಗ್ಲೂ ನಮ್ಮ ಕಡೆ ಅಂತೂ ದೊಡ್ಡ ತಪ್ಪಾಗಿದೆ. ಹೌದು, ಒಪ್ಕೊಳ್ತೀವಿ. ಆದರೆ ಏನು ಮಾಡ್ತೀರಾ ಸರ್? ಇದೊಂದು ಸಲ ಕ್ಷಮಿಸ್ಬಿಡಿ ಸರ್. ಅಯ್ಯೋ ಬಾಬಾ, ಬುಡಿ ಬಾಬಾ ತಗೆ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗೋದು. ಸದ್ಯಕ್ಕೆ ಹಂಗೋ ಹಿಂಗೆ ನನಗೆ ಹುಷಾರಿಲ್ಲ ಅಂತ ಹೇಳ್ತಿರ್ತಾನೆ. ನನಗೂ ನಮ್ಮ ಮನೆಯವ್ರು ಒಂದು ವ್ಯಾಲ್ಯೂ ತಿಳಿದಿದ್ದು, ಅವ್ರು ಏನು ಅಂತ ತಿಳ್ಕೊಂಡೆ. ನಮ್ಮಪ್ಪ ಒಂದು ಬೆಲೆ ಗೊತ್ತಾಯಿತು. ಇವತ್ತು ದೂರವಾಗಿದ್ದು ನಾವು ಒಂದಾದೋ ಏನೋ ಒಂದು ಇವರು ಒಂದು ರೀತಿಲಿ ಕಾರಣ ಆಯಿತು. ನನಗೂ ಹುಷಾರಿಲ್ಲ ಅಂತಂದಿದ್ರೆ ನಾವಿಬ್ಬರೂ ನಮ್ಮ ಅಪ್ಪ ಒಂದು ಜೊತೆ ನಮ್ಮ ಅತ್ತೆ ಅವ್ರ ವ್ಯಾಲ್ಯೂ ನಮ್ಗೆ ತಿಳಿತಿತ್ತ. ಅವ್ರ ಜೊತೆ ನಾವು ಮತ್ತೆ ಹೋಗಿರೋಕ್ಕಾಯ್ತಿತ್ತ ಹೇಳಿ? ಏನೋ ಇವ್ರು ಏನೋ ಒಂದು ತಪ್ಪು ಮಾಡಿದ್ರು, ಅದು ಒಂದು ಒಳ್ಳೆತ್ತಿ ಆಗದೆ ಅಂದ್ಕೊಂಡು ನಾವು ಇವ್ರನ್ನ ಸಂಸ್ಬಿಡೋದ ಬುಡಿ ಬಾಬಾ. ಪಾಪ ಇನ್ನೇನು ಮಾಡೋಕ್ಕಾಗೋದು? ಆಗಲ್ಲ ಬಾಬಾ, ನಾನು ಹೇಳೋದು ಒಂದು, ಪಾಪ ನೀವೇನಾದರೂ ಡಿಪ್ರೆಷನ್ಗೆ ಹೋಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಏನು ಗತಿ? ನಮಗಂತೂ ನಿಜವಾಗ್ಲೂ ನಂಬಲಿಕ್ಕೆ ಅಸಾಧ್ಯ. ಈ ಥರ ಏನು ಈ ಹಾಸ್ಪಿಟ್ಲ್ಗಳಲ್ಲಿ ಈ ಥರ ಎಲ್ಲ ಮಾಡಿದಾಗ ಜನಗಳು ಯಾವ ಥರ ನಂಬಿ ಬರೋಕ್ಕಾಗುತ್ತೆ? ಏನಾದರೂ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಬಂದಾಗ ಇದೆಲ್ಲ ಇವರು ತುಂಬ ಕೇರ್ ತಗೋಬೇಕಲ್ವಾ? ಹೌದು ಇವರೇ, ನೋಡಿ ಇದೊಂದು ನಮಗೆ ಒಂದು ಎಚ್ಚರಿಕೆ ಆದಂಗೆ ಆಯಿತು. ಇನ್ಮೇಲೆ ಯಾವ ಥರ ಇರಬೇಕು ಆ ಥರ ಇರ್ತೀವಿ. ನಿಜವಾಗ್ಲೂ ನಮಗೂ ಒಂದು ಇದು ತಿಳುವಳಿಕೆ ಬಂತು. ನಮಗೆ ಈ ಥರ ಯಾವತ್ತೂ ಈ ಥರ ಮೊದಲು ಆಗಿಲ್ಲ, ಮುಂದೆನೂ ಆಗೋಕ್ಕೆ ನಾವಂತೂ ಬಿಡಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸರಿನಾ ಸರ್? ದಯವಿಟ್ಟು ಇದೊಂದು ಸಲ ನಮಗೆ ಸಂಸ್ಕೊಡಿ. ನೋಡಿ ಇವ್ರು ಹೇಳ್ತಾ ಇದ್ದಾರೆ ಅಲ್ವಾ, ಏನೋ ದೂರ ಆಗಿದೆ, ಒಂದು ಸಂಸಾರ ಒಂದಾಗಿದೆ ಅಂದರೆ ನಿಜವಾಗ್ಲೂ ಅದು ಒಂದು ಒಳ್ಳೆಯದೇ ಆಯ್ತಲ್ವಾ? ದಯವಿಟ್ಟು ಸರ್ ತಪ್ಪು ಮಾಡಿಬಿಟ್ಟು ಸಮರ್ಥನೆ ಮಾಡ್ಕೋಬೇಡಿ ಸರ್. ತಪ್ಪು ಆಗಿದೆ ನಿಮ್ಮಲ್ಲಿ. ನೋಡಿ, ನಾವೇನೋ ನಮ್ಮ ಭಾವ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀನಿ. ನಿಜವಾಗ್ಲೂ ಇದಿಲ್ಲ ಅಂದರೆ ದೊಡ್ಡ ಕಂಪ್ಲೇಂಟ್ ಎಲ್ಲ ಮಾಡ್ತಿದ್ದೆ ನಾನು, ಸುಮ್ಮನೆ ಬಿಡ್ತಿರ್ಲಿಲ್ಲ ನಾನು. ಏನೋ ಇವ್ರು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿರೋದು. ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು, ಸುಮ್ಮನೆ ಬಿಡ್ತಿರ್ಲಿಲ್ಲ ನಾನು. ಸರಿ ಆಯಿತು ಸರ್, ಕ್ಷಮಿಸ್ಬಿಡಿ. ಕ್ಷಮೆಗೆ ಹೇಳ್ತಾ ಇದ್ದೀವಿ ಅಲ್ವಾ, ತಪ್ಪಾಯಿತು ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ದಯವಿಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಡಿ ಸರ್. ಮತ್ತೊಂದು ಸಲ ನಾವು ಈ ಥರ ತಪ್ಪಾಗದಂಥ ರೀತಿ ನೋಡ್ಕೊಳ್ತೀವಿ. ದಯವಿಟ್ಟು ಸರ್. ಅಯ್ಯೋ ಬಾಬಾ, ಬುಡಿ ಬಾಬಾ ತಗೆ ಪಾಪ ಇಷ್ಟೊಂದು ಕೇಳ್ಕೊತಾವ್ರೆ ಅವರು. ಬುಡಿ ಬಾಬಾ ಅತ್ತಾಗಿನ ಏನು ಮಾಡೋಕ್ಕಾಗೋದು? ಇದೊಂದು ಸತಿಗೆ ಆಯಿತು, ಇನ್ನೊಂದು ಸತಿ ಅವ್ರು ಎಚ್ಚರಿಸ್ಕೊತಾರೆ. ಅವರು ಏನು ಬೇಕು ಅಂತ ಮಾಡಿದಾರೆ ಏನೋ, ಯಾರೋ ಇದರಿಂದ ಆಗದೆ ಅವರು ಏನೋ ಒಂದೇ ಹೆಸರು ಇಬ್ಬರು ಬಂದಿರೋದಕ್ಕೆ ಈ ಥರ ಆಗಿರೋದು ಅಷ್ಟೇ. ಅವರು ನೆಗ್ಲೆಕ್ಟ್ ಮಾಡಿಬಿಟ್ಟವ್ರೆ. ಹೌದು, ಯೋಚನೆ ಮಾಡಿ ಕರೆಕ್ಟಾಗಿ ಕೊಡಬೇಕಾಗಿತ್ತು, ಏನು ಅಂತ ತಿಳ್ಕೊಬೇಕಾಗಿತ್ತು. ಆದರೆ ಏನು ಮಾಡೋದು, ಆಗಿಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ ಸರ್? ಬಾಬಾ ಬುಡಿ ಅತ್ತಾಗೆ ಬಾಬಾ ಅತ್ತಾಗಿದ್ದು ಒಂದು ಸತಿಗೆ ಸಂಸ್ಕೃತ ಬುಡಿ. ನಮ್ಮಿಂದ ಪಾಪ ಅವ್ರಿಗೆ ಯಾಕೊಂದು ಕೆಟ್ಟ ಹೆಸರು. ಸರ್ ನೋಡಿ ಸರ್, ಪಾಪ ಅಷ್ಟೊಂದೆಲ್ಲ ಕೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ಅಲ್ವಾ ಸರ್? ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದೊಂದು ಸಲ ಮತ್ತೆ ಈ ಥರ ಆಗದ ಥರ ನಾವು ನೋಡ್ಕೊಳ್ತೀವಿ ಸರ್. ದಯವಿಟ್ಟು ಸರ್, ನಮ್ಮ ಹಾಸ್ಪಿಟ್ಲಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಸರ್. ದಯವಿಟ್ಟು ಪ್ಲೀಸ್. ಅಲ್ಲ ಸರ್, ಇವಾಗ ಸತ್ತೋಗಿರೋರು ಪಾಪ ಅವರು ಎಷ್ಟು ಭರವಸೆ ಇಟ್ಕೊಂಡಿದ್ರು ನಾನು ಬದುಕ್ತೀನಿ ಅಂತ. ಅವರು ಆಸೆ ನಿರಾಸೆ ಮಾಡ್ದಂಗೆ ಆಗಲಿಲ್ವ ಸರ್ ನೀವು? ಅವ್ರ ಮನೆಯವ್ರಿಗೆಲ್ಲ ಎಷ್ಟು ನಿರಾಸೆ ಆಗಿರುತ್ತೆ. ಭಾವನೆಗಳ ಜೊತೆ ಆಟ ಆಡಬೇಡಿ ಸರ್. ದಯವಿಟ್ಟು ಇದೊಂದು ಸಲ ಲಾಸ್ಟ್ ಮಾಡಿ. ಇನ್ನು ಈ ಥರ ಹೇಗೇನು ತಿರ್ಗಾ ರಿಪೀಟ್ ಆಗೋದು ಬೇಡ ಸರ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನೀವು. ಸರ್ ಮೈ ಪ್ರಸಾದ್ ಸರ್, ದಯವಿಟ್ಟು ಸರ್, ನಿಜವಾಗ್ಲೂ ನಮಗೇನೆ ತುಂಬ ಹರ್ಟ್ ಆಗಿದೆ ಸರ್. ಅವ್ರ ಭಾವನೆಗಳಿಗೆ ನಾವು ಪೆಟ್ಟು ಮಾಡ್ದು ಅಂತಲೂ ನಮಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗಿದೆ ಸರ್. ನಾವು ಒಂದು ಡಾಕ್ಟರ್ ಅನ್ನೋದು ಹೊರತುಪಡಿಸಿ ನಾವು ಮನುಷ್ಯರು ಸರ್. ನಮಗೂ ಭಾವನೆಗಳಿವೆ, ನಮಗೂ ಅರ್ಥ ಆಗುತ್ತೆ ಇನ್ನೊಬ್ಬರ ಭಾವನೆ ಎಷ್ಟು ಹೊರಟಾಗಿದೆ ಅಂತ. ನಿಜವಾಗ್ಲೂ ಅದ್ರ ಬಗ್ಗೆ ಅಂತೂ ನಾವು ತುಂಬ ಸಾರಿ ಕೇಳಿದ್ದೀವಿ.
ಅವ್ರಿಗೆ ಸ್ವಲ್ಪ ದುಡ್ಡಿನ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಸರ್ ನಾವು ಇವ್ರಿಗೂ ಬೇಕು ಅಂದರೆ ನಾವು ಏನು ದುಡ್ಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಾವು ಮಾಡಿಕೊಡ್ತೀವಿ ಸರ್. ನೋಡಿ ನಮ್ಮ ಕಡೆಯಿಂದ ಬೇಕಾದ್ರೆ ನಿಮಗೆ ನೀವು ಕೇಳಿದಷ್ಟು ನಾವು ದುಡ್ಡು ಕೊಡೋಕ್ಕೂ ರೆಡಿ ಆಗಿದ್ದೀವಿ. ಈ ವಿಷಯ ಮಾತ್ರ ಹೊರಗಡೆ ಬರೋದು ಬೇಡ ಸರ್. ದುಡ್ಡಿಗೋಸ್ಕರ ನಾವು ಇಷ್ಟು ವಾದ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಸರ್ ನೀವು. ದಯವಿಟ್ಟು ನಾವು ದುಡ್ಡಿಗೋಸ್ಕರ ಅಲ್ಲ, ದುಡ್ಡಿಗೆ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಸರ್. ಆದರೆ ಈ ಥರ ಎಲ್ಲ ನಾವು ಆಸೆ ಪಡೋ ಜನ ಅಲ್ಲ ನಾವು. ನೋಡಿ ಪೇಷಂಟ್ ಹೇಳಿ ಅವ್ರಿಗೂ ಏನು ಬೇಕು ಅಂದರೆ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಸರ್. ಬೇಡಿ ಸರ್, ಸದ್ಯ ನನಗೆ ಆರೋಗ್ಯ ಚೆನ್ನಾಗೈತಲ್ಲ, ನಾನು ದುಡ್ದು ಸಂಪಾದನೆ ಮಾಡ್ತೀನಿ. ನನಗೆ ಎಷ್ಟಾಯ್ತದೆ ಅಷ್ಟು ಸಂಪಾದನೆ ಮಾಡ್ಕೊಂಡು ನಾವು ಹಾಸಿಗೆದಷ್ಟು ಕಾಲು ಚಾಚಬೇಕು ಸರ್. ಮಿಕ್ಮೀರಿ ನಾವು ಆಸೆ ಪಡೋಕ್ಕೆ ಹೋಗ್ಬಾರ್ದು, ನಮ್ಮ ಯೋಗ್ಯತೆ ಮೀರಿ. ನಿಜವಾಗ್ಲೂ ನನಗೆ ಬೇಡಿ ಸರ್. ನನಗೆ ಇನ್ನೊಂದು ಹೊಸ ಜೀವನ ಕೊಟ್ಟಿದ್ದೀರಾ. ನಿಮ್ಗೆ ಗೊತ್ತೋ ಗೊತ್ತಿಲ್ಲದನೇ ನನಗೆ ಜೀವದ ಬೆಲೆಗೂ ತೋರಿಸಿದಿರಿ. ಅಷ್ಟೇ ಸಾಕು ಸರ್. ನನಗೆ ಯಾವುದು ಬೇಡ, ಯಾವ ದುಡ್ಡು ಬೇಡ, ಕಾಸು ಬೇಡಿ ಸರ್. ನಿಜವಾಗ್ಲೂ ನನಗೆ ಎರಡನೇ ಒಂದು ಜನ್ಮ ಅಂತ ಅಂದ್ಕೊಂಡು ನಾನು ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡಿಕೊಂಡು ನಾನು ದುಡ್ಕೊಂಡು ಚೆನ್ನಾಗಿರ್ತೀನಿ ಸರ್. ನನಗೆ ಯಾವ ದುಡ್ಡನ್ನ ಅವಶ್ಯಕತೆ ಇಲ್ಲ, ನನಗೆ ಬೇಡನೂ ಬೇಡ. ನಿಜವಾಗ್ಲೂ ಖುಷಿ ಆಗುತ್ತೆ ರೀ. ನಿಜ ನಾನು ಹೇಳ ಇಷ್ಟೊತ್ತು ಗಂಟ ನೀವು ವಾದ ಮಾಡಿದ್ದು ದುಡ್ಗೋಸ್ಕರ ವಾದ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಗೊತ್ತಾಗ್ತಾ ಇದೆ ನೀವು ನಿಜಕ್ಕೂ ತುಂಬ ಒಳ್ಳೆ ಜನ ಇದ್ದೀರಾ ಅಂತ. ತುಂಬ ಥ್ಯಾಂಕ್ಸ್ ರೀ. ನಿಜವಾಗ್ಲೂ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರನೇ ನಿಮ್ಗೆ ಎರಡನೇ ಒಂದು ಚಾನ್ಸ್ ದೇವ್ರು ಕೊಟ್ಟಿದ್ದಾನೆ ಅನಿಸುತ್ತೆ. ದೇವರು ನಿಜವಾಗ್ಲೂ ಒಳ್ಳೇದಾಗಲಿ ನಿಮಗೆ. ನೋಡಿ ನಮ್ಮ ಕಡೆಯಿಂದ ಸ್ವಲ್ಪ ನಾವು ಕೊಡ್ತೀವಿ, ಸ್ವಲ್ಪ ಅಮೌಂಟ್ ನೀವು ತಗೊಳ್ಳೇಬೇಕು. ನೀವು ನಿಮ್ಮದೊಂದು ಸ್ಥಿತಿನ ನೀವು ಒಂದು ಸ್ವಲ್ಪ ಸುಧಾರಿಸ್ಕೋಬೋದಲ್ವಾ ಸರ್? ಬೇಡಿ ಸರ್, ಇಂದ ಅಮ್ಮ ಸರ್. ಆ ದುಡ್ಡು ಗಿಡ್ಡು ನನಗೆ ಯಾವ ಸವಾಸನೂ ಬೇಡ. ಬೇಗ ಕೂಲಿ ಮಾಡಿದ್ರು ನಿಮ್ಮದಾಗಿರ್ಬೋದು ಸರ್. ದಯವಿಟ್ಟು ಬಾಬಾ ನಡೀರಿ. ಎಷ್ಟು ಮಾತಾಡಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನೋಡಿಯಪ್ಪ, ನಮ್ಮ ಕಡೆಯಿಂದ ತುಂಬ ತೊಂದರೆ ಆಗಿದೆ ನಿಮಗೆ, ಅದನ್ನ ಒಪ್ಕೊಳ್ತೀವಿ ನಾವು, ಇಲ್ಲ ಅಂತ ಹೇಳಲ್ಲ. ಆದರೆ ಇನ್ನೊಂದ್ಸಲ ಹೇಗೆ ಈ ಥರ ಆಗದ ಥರ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಿಮ್ಮಿಂದ ನಮಗೂ ಒಂದು ಕಣ್ಣು ತೆರೆದಂಗೆ ಆಗಿದೆ. ಇನ್ನು ಮುಂದೆ ನಾವು ಯಾವುದೇ ಥರ ತಪ್ಪಾಗ್ದಂಗೆ ನಾವು ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ ಸರ್, ಆಯಿತು. ಇಷ್ಟರಲ್ಲೇ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಸರಿ ಮತ್ತೆ ಬಾಬಾ ಬನ್ನಿ ಹೋಗೋಣ. ಹಾಂ ಸರಿ ಬಾಬಾ, ಆಯಿತು. ಏನ್ರಿ ಇಷ್ಟು ಒಳ್ಳೆ ಜನನೂ ಇರ್ತಾರ? ದುಡ್ಡು ಕೊಡ್ತೀವಿ ಅಂದರೂ ಬೇಡ ಅಂತ ಹೇಳೋವಂಥ ಜನಗಳು ಇರ್ತಾರ. ನಿಜವಾಗ್ಲೂ ಅವರ ಒಂದು ಒಳ್ಳೆತನ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಏನಾದರೂ ಸಹಾಯ ಮಾಡಲೇಬೇಕು. ನೋಡಿ ಅವ್ರ ಪರಿಸ್ಥಿತಿ ಹೇಗಿದೆ ಏನು ಅಂತ ಸ್ವಲ್ಪ ಯಾರನ್ನಾರು ಬಿಟ್ಟು ವಿಚಾರಿಸಿ ಏನಾದರೂ ಒಂದು ಸಹಾಯ ಮಾಡೋಣ ನಾವು. ಹೌದು ಸರ್, ನನಗೂ ಹಂಗೆ ಅನ್ನಿಸ್ತಾ ಇದೆ. ನಮ್ಮ ಪರ್ಸ್ನಲ್ ಅಮೌಂಟನ್ನೇ ಸ್ವಲ್ಪ ಕೊಟ್ಬಿಡೋಣ ಸರ್. ಪಾಪ ಏನಾದರೂ ಒಂದು ಉಪಯೋಗಕ್ಕೆ ಬರಲಿ ಅವ್ರಿಗೆ. ನೋಡಿ ನಾನು ನಿಮ್ಮ ಮ್ಯಾನೇಜರ್ ಹತ್ರ ಹೇಳ್ರಿ, ಸ್ವಲ್ಪ ಅವ್ರ ಬಗ್ಗೆ ವಿಚಾರಿಸ್ಲಿ. ಅವ್ರ ಸ್ಥಿತಿಗತಿ ನೋಡಿ, ಅವ್ರು ಏನು ಸ್ಥಿತಿಲಿದ್ದಾರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಸಾಲ್ವ್ ಮಾಡಿಕೊಡೋಣ. ಅವ್ರು ದುಡ್ಡು ತಗೊಳ್ಳೋ ಥರ ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಸಾಲ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ತೀರಿಸ್ಕೊಟ್ಟು ಅವ್ರಿಗೆ ಒಂದು ಇದಾಗಲಿ, ಒಳ್ಳೆಯದಾಗಲಿ ಪಾಪ. ಆಮೇಲೆ ಮುಖ್ಯವಾಗಿ ಇನ್ನೊಂದು ವಿಷಯ, ಈ ಥರ ಹೇಗೇನು ಮತ್ತೆ ಯಾವಾಗಲೂ ಹಾಕೋಕ್ಕೂಡ್ದು. ಖಂಡಿತ ಸರ್, ಖಂಡಿತ ಈ ಥರ ಯಾವತ್ತೂ ಆಗಲ್ಲ ಇನ್ನು ಮುಂದೆ. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಜವಾಬ್ದಾರಿ ತಗೊಳ್ತೀನಿ. ಓಕೆ ಇನ್ಯಾವತ್ತೂ ಈ ಥರ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಾನು ನಿಜವಾಗ್ಲೂ ನಿನ್ನೆಯಿಂದ ನಿದ್ದೆನೇ ಬಂದಿಲ್ಲ ನನಗೆ, ಗೊತ್ತಾ ಏನಾಗುತ್ತೋ ಏನೋ ಅಂತ ತುಂಬ ಭಯ ಪಟ್ಬಿಟ್ಟಿದ್ದೆ ನಾನು. ಸದ್ಯಕ್ಕೆ ಇಷ್ಟರಲ್ಲೇ ಸಾಲ್ವ್ ಆಯ್ತಲ್ಲ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಮಾಡಿ. ಸರಿ ಸರ್, ಓಕೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.